ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಇಂಡಿಯನ್ ನೇವಿಯಲ್ಲಿ ಜಾಬ್ಸನ್ನು ಹುಡುಕ್ತಿದ್ರೆ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಟೆಕ್ನಿಕಲ್ ಬ್ರಾಂಚ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಮೇ 29ನೇ ತಾರೀಕಿಂದ ಪ್ರಾರಂಭ ಆಗ್ತಾಯಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ 10th+ to 12th ಮುಗಿಸಿರೋ ಸಹ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಇದ್ರ ಜೊತೆಗೆ ಏನೆಲ್ಲ ಬೇರೆ ಕ್ವಾಲಿಫಿಕೇಷನ್ ಬೇಕು ಅಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಮೇ 29ನೇ ತಾರೀಕಿಂದ ಶುರುವಾಗ್ತಾಯಿದ್ದು ಜೂನ್ 18ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಇದು ಬಿ ಟೆಕ್ ಕೋರ್ಸ್ ಮಾಡಿರೋವಂಥವ್ರಿಗೆ ಆಗಿದ್ದು, ಹಾಗೆ 12th ಮಾಡಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಬೇರೆ ಕ್ವಾಲಿಫಿಕೇಷನ್ ಕೂಡ ಇರಬೇಕಾಗುತ್ತೆ. ಬೇರೆ ಏನು ನೋಡೋದಾದರೆ ಮೊದಲನೇದಾಗಿ ಈ ಒಂದು ಹುದ್ದೆಯಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಟೆಕ್ನಿಕಲ್ ಇಂಜಿನಿಯರಿಂಗ್ ಹಾಗೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ಒಟ್ಟು 60 ವೇಕೆನ್ಸೀಸ್ ಖಾಲಿ ಇರುತ್ತೆ. ಅಂದರೆ ಈಚ್ ಬ್ರಾಂಚ್ನಲ್ಲಿ 30 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ ಮೆನ್ ಹಾಗೆ ವುಮೆನ್ಗೆ ಮ್ಯಾಕ್ಸಿಮಮ್ 8 ವೇಕೆನ್ಸಿಗೆ ವುಮೆನ್ಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋವಂಥವ್ರು 2007ಇಂದ 2010 ಒಳಗಡೆ ಯಾರೆಲ್ಲ ಬರ್ತಾಗಿದ್ರೋ ಅಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಬೇಸ್ಡ್ ಆನ್ ಮೆರಿಟ್ ಲಿಸ್ಟ್ ಮತ್ತು ಕ್ವಾಲಿಫಿಕೇಷನ್ ಟೈಮ್ದಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ. BTech ಇನ್ ನಾವಲ್ ಆರ್ಕಿಟೆಕ್ಚರ್ ಮತ್ತು ಶಿಪ್ ಬಿಲ್ಡಿಂಗ್ ಅಟ್ NCW ಆ್ಯಂಡ್ ಕೊಚ್ಚಿಯಲ್ಲಿ ಇರುತ್ತೆ ನಿಮಗೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೇಕಾದ್ರೆ ಬೇಕಾಗಿರುವಂಥ ಎಜುಕೇಷನ್ ಆಲ್ರೆಡಿ ಹೇಳಿದ್ದೀವಿ. ಬಟ್ ಆದರೆ ಪಾಸ್ಡ್ ಇನ್ ಸೀನಿಯರ್ ಸೆಕೆಂಡರಿ ಎಕ್ಸಾಮಿನೇಷನ್ ಅಂದರೆ 12th ಅಥವಾ ಈಕ್ವಲೆಂಟ್ ಅಟ್ಲೀಸ್ಟ್ 70% ಮಾರ್ಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅಟ್ಲೀಸ್ಟ್ 50% ಮಾರ್ಕ್ಸ್ ಇನ್ ಇಂಗ್ಲೀಷ್ನಲ್ಲಿ ನೀವು 10th ಹಾಗೆ 12th ಮಾರ್ಕ್ಸ್ನ ತೊಗೋಬೇಕಾಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಇದರಲ್ಲಿ ಕೂಡ ನೀವು ಮಾರ್ಕ್ಸ್ನ ತೊಗೊಂಡಿದ್ರೆ ಸಾಕಾಗಿರುತ್ತೆ. ಅಥವಾ ಇವರು ಪ್ರಿಫರ್ಡ್ ಮಾಡ್ತಿರೋದು BTech ಯಾರೆಲ್ಲ ಮಾಡಿದ್ರು ಅಂಥವ್ರನ್ನ ಇವರು ಪ್ರಿಫರ್ಡ್ ಮಾಡ್ತಾಯಿದ್ದಾರೆ. ಇನ್ನು ಇದಕ್ಕೆ ಬೇಕಿರುವಂಥ ಮೆಡಿಕಲ್ ಎಕ್ಸಾಮಿನೇಷನ್, ರಿಲ್ಯಾಕ್ಸೇಷನ್, ಹೈಟ್, ವೆಯ್ಟ್, ಸ್ಟ್ಯಾಟಸ್ ಇದ್ರ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಇದರಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಅಪ್ಲಿಕಬಲ್ ಇಫ್ ನೀವೇನಾದರೂ ಆಲ್ರೆಡಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿಲ್ಲ ಅನ್ನೋದಾದರೆ ನಿಮಗಿರುತ್ತೆ ಆಲ್ರೆಡಿ. ಬಟ್ ಏನಾದರೂ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ನೀವೇನಾದರೂ ಫಿಟ್ ಅನ್ನೋದು ಗೊತ್ತಿದ್ರೆ ಅನ್ನೋದಿದ್ದರೆ ಅದರಲ್ಲಿ ನಿಮಗೆ ರಿಪೀಟ್ ಏನೂ ಇರೋದಿಲ್ಲ, ನಿಮಗೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಹಾಗೆ ನಿಮಗೇನಾದರೂ ಹೊಸ್ದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಬೋದು. ಬಟ್ ಆಲ್ರೆಡಿ ಇರೋವಂಥ ಮೆಡಿಕಲ್ ಲಿಸ್ಟ್ನ ನೀವು ಚೇಂಜಸ್ ಮಾಡೋದಕ್ಕಾಗಲ್ಲ. ಎನಿ ಹಾಸ್ಪಿಟಲಿಗೆ ಇಲ್ಲಾದರೂ ನಿಮಗೆ ಪರ್ಮಿಷನ್ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಬಂದಿದ್ರೆ ನಿಮಗೆ ಮೊದಲನೇದಾಗಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಅಂದರೆ ನಿಮ್ಮ JEE ಅಂದರೆ ಮೇನ್ಸ್ ಅಲ್ಲಿ ನೀವು ಎಕ್ಸಾಮಲ್ಲಿ ಯಾವ ರೀತಿ ಸ್ಕೋರ್ ಮಾಡಿದರೆ ಆ ಒಂದು ಆಧಾರದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಅದರಲ್ಲಿ ಕಾಮನ್ ರ್ಯಾಂಕ್ ಲಿಸ್ಟ್ನಲ್ಲಿ ಮಾಡಿ ಅದಾದಮೇಲೆ ನಿಮಗೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ಅವ್ರನ್ನ ಇಂಟರ್ವ್ಯೂಗೆ ಕರೆ ನೀಡಲಾಗುತ್ತೆ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ನಿಮಗೆ ಇಂಟರ್ವ್ಯೂ ನಿಮಗೆ ಬೆಂಗಳೂರು, ಭೋಪಾಲ್ ಹಾಗೆ ಕೋಲ್ಕತ್ತಾ, ವಿಶಾಖಪಟ್ಟಣದಲ್ಲಿ ಸೆಪ್ಟೆಂಬರ್ ಆನ್ವರ್ಡ್ಸಲ್ಲಿ ನಿಮಗೆ ಇಂಟರ್ವ್ಯೂ ಅನ್ನೋದಿರುತ್ತೆ. ಹಾಗೆ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗೆ SSB ಇಂಟರ್ವ್ಯೂದು ಇಮೇಲ್ ಅಥವಾ SMS ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟನ್ನು ಮಾಡಲಾಗುತ್ತೆ. ಹಾಗೆ ನಿಮಗೆ ಆ ಒಂದು ಡೇಟು ಮತ್ತು ಆ ಒಂದು ಪ್ಲೇಸ್ನ ನೀವು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟ್ ಅಂದರೆ SSBನೇ ನಿಮಗೆ ಯಾವ ಒಂದು ಇಂಟರ್ವ್ಯೂದು ಯಾವ ಪ್ಲೇಸ್ ಅಂತೆಲ್ಲ ಮೆನ್ಷನ್ ಮಾಡಿರುತ್ತೆ, ಅದನ್ನು ನೀವು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟು ಹಾಗೆ ನಿಮಗೆ ನಾವಲ್ ಹೆಡ್ ಕ್ವಾರ್ಟರ್ಸ್ನ ಕಡೆಯಿಂದ ಕೂಡ ಇಮೇಲ್ ಮತ್ತು SMS ಬರುತ್ತೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ. ಹಾಗೆ ನಿಮಗೆ ಇಂಟರ್ವ್ಯೂಗೆ ಟ್ರಾವೆಲ್ ಮಾಡೋದಕ್ಕೆ ಏನೇ AC ಕೋಚ್ 3 AC ಕೋಚ್ ಅನ್ನೋದು ಖಾಲಿ ಇರುತ್ತೆ, ಸೀಟ್ ಅನ್ನೋದು ಖಾಲಿ ಇರುತ್ತೆ ನಿಮಗೋಸ್ಕರ. ಸೊ ನಿಮಗೆ ಅದಕ್ಕೆ ಖರ್ಚು ಮಾಡೋವಂಥ ಏನು ಅವಶ್ಯಕತೆ ಇರೋದಿಲ್ಲ.
ಹಾಗೆ ಕಾಮನ್ ಮೆರಿಟ್ ಲಿಸ್ಟಲ್ಲಿ ನಿಮಗೆ ಮೆಡಿಕಲ್ ಫಿಟ್ನೆಸ್, ಹಾಗೆ ಪೊಲೀಸ್ ವೆರಿಫಿಕೇಷನ್, ಹಾಗೆ ಕ್ಯಾರೆಕ್ಟರ್ ವೆರಿಫಿಕೇಷನ್ನ ಚೆಕ್ ಮಾಡಲಾಗುತ್ತೆ. ಸೊ ಇಷ್ಟು ಸರ್ಟಿಫಿಕೇಟ್ ನಿಮ್ಮ ಬಳಿ ಇರಬೇಕಾಗಿರುತ್ತೆ. ಹಾಗೆ ನಿಮಗೆ ಜಾಯಿನ್ ಆದಂಥವ್ರಿಗೆ 4 ಇಯರ್ಸ್ವರೆಗೂ BTech ಮಾಡಿರೋಂಥವ್ರಿಗೆ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ ನಿಮಗೆ ನಾವಲ್ ಆರ್ಕಿಟೆಕ್ಚರ್ ಮತ್ತು ಶಿಪ್ ಬಿಲ್ಡಿಂಗ್ ಇದರಲ್ಲಿ ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಅದು ಕೂಡ 4 ಇಯರ್ಸ್ ಇರುತ್ತೆ. ಇನ್ನು ಅದರಲ್ಲಿ ಬೇಕಾಗುವಂಥ ಟ್ರೈನಿಂಗ್ನಲ್ಲಿ ಇನ್ಕ್ಲೂಡಿಂಗ್ ಬುಕ್ಸ್, ರೀಡಿಂಗ್ ಮೆಟೀರಿಯಲ್ಸ್ ಮತ್ತು ಬೇರೆ ಇನ್ನೊಂದು ಎಲ್ಲ ಒಂದಿದನ್ನು ಕೂಡ ಗೌರ್ಮೆಂಟೇ ವಹಿಸ್ಕೊಳ್ಳುತ್ತೆ. ಇನ್ನು ಅಪ್ಲೈ ಮಾಡುವಂಥವ್ರು ಅಫಿಷಿಯಲ್ ವೆಬ್ಸೈಟ್ ಆದ www.joinindiannavy.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರು ನಿಮ್ಮ ರಿಲೆವೆಂಟ್ ಡಾಕ್ಯುಮೆಂಟ್ ಅಂದರೆ 10th 12th ಮಾರ್ಕ್ಶೀಟ್ ಮತ್ತು ನಿಮ್ಮ ಸ್ಕೋರ್ ಕಾರ್ಡ್, ಹಾಗೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಬೇರೆ ರಿಲೆವೆಂಟ್ ಏನಾದರೂ ಡಾಕ್ಯುಮೆಂಟ್ ಇದನ್ನು ಅದನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅದು ಕೂಡ ಒರಿಜಿನಲ್ ಡಾಕ್ಯುಮೆಂಟ್ನ ಫೋಟೋ ತೊಗೊಂಡು ಸ್ಕ್ಯಾನ್ ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಫ್ ಏನಾದರೂ ಸ್ಕ್ಯಾನ್ ಫೋಟೋಸ್ ಅಲ್ಲದೆ ಇದ್ದರೂ ಅಥವಾ ಫೋಟೋಸ್ ಏನೋ ಬ್ಲರಿ ಇದ್ದು ಬೇರೆ ಏನಾದರೂ ಸ್ಮಾಲ್ ಮಿಸ್ಟೇಕ್ ಇದ್ದರೂ ಕೂಡ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಅಪ್ಲೈನ ಮಾಡಿ. ಹಾಗೆ ಅಲ್ಲಿವರೆಗೂ ನಿಮಗೆ ಸ್ಯಾಲ್ರಿನ ಕೂಡ ನೀಡಲಾಗುತ್ತೆ. ನಿಮ್ಮ ಟ್ರೈನಿಂಗ್ ಸಮಯದಲ್ಲಿ ಅಲವೆನ್ಸಸ್ ಇರುತ್ತೆ, ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ, ಗ್ರ್ಯಾಜುಯೇಟ್ ಇರುತ್ತೆ, ಬೇರೆ ಅಲವೆನ್ಸಸ್ ಕೂಡ ನೀಡಲಾಗುತ್ತೆ. ಹಾಗೆ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂದರೆ ಅನ್ಮ್ಯಾರಿಡ್ ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಒಂದು ವೇಳೆ ನೀವು ಟ್ರೈನಿಂಗನ್ನು ತಗೋಣ ಸಮಯದಲ್ಲಿ ಮ್ಯಾರಿಡ್ ಅಂತ ಏನಾದರೂ ಗೊತ್ತಾದರೆ ಆವಾಗಲೇ ನಿಮ್ಮನ್ನು ಕೆಲಸದಿಂದ ಕಿತ್ತಾಕ್ತಾರೆ. ಒಂದು ವೇಳೆ ಅಥವಾ ಟ್ರೈನಿಂಗ್ ಇರೋವಂಥ ಸಮಯದಲ್ಲಿ ಮದುವೆ ಏನಾದರೂ ಆದರೂ ಆವಾಗಲೂ ಕೂಡ ನಿಮ್ಮ ಕೆಲಸದಿಂದ ಕಿತ್ತಾಕ್ತಾರೆ. ಸೊ ಟ್ರೈನಿಂಗ್ ಮುಗಿಯೋವರೆಗೂ ನೀವು ಮ್ಯಾರೇಜ್ ಇರೋದಿಲ್ಲ. ಸೊ ಅಪ್ಲೈ ಮಾಡುವಂಥವ್ರು ಇಲ್ಲಿ ಕಾಣಿಸ್ತಿರೋಂಥ QR ಕೋಡ್ನ ಸ್ಕ್ಯಾನ್ ಮಾಡಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಇದ್ದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ ಅವ್ರನ್ನೇ. ಸೊ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ SSBಯಲ್ಲಿ ಕೂಡ 12,256 ವೇಕೆನ್ಸೀಸ್ ಖಾಲಿ ಇರುತ್ತೆ ಮತ್ತು ರೈಲ್ವೆಯಲ್ಲಿ ತುಂಬ ವೇಕೆನ್ಸೀಸ್ ಈಗ ಖಾಲಿ ಇದ್ದಾವೆ. ಸೊ ಅಪ್ಲೈ ಮಾಡುವಂಥವ್ರು ನಮ್ಮ ಯೂಟ್ಯೂಬ್ ಚಾನಲ್ ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡಲಾಗಿರುತ್ತೆ, ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋನ ವೀಕ್ಷಿಸಿದಾಗ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.